ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ತುಂಬಾ ಇರಿಟೇಟೆಡ್ ಕಂಟೆಸ್ಟೆಂಟ್ ಅಂದ್ರೆ ಯಾರು ಅಂತ? ಇರಿಟೇಟೆಡ್ ಇರಿಟೇಟೆಡ್ ಯಾರೂ ಇಲ್ಲ, ಅದೆಲ್ಲವೂ ಸಿಚುವೇಶನ್ಸ್ ಆಗಿತ್ತು. ಸೊ ಬಿಗಿನಿಂಗ್ ಫ್ಯೂ ವೀಕ್ಸ್ ಅಲ್ಲಿ ಅಂದ್ರೆ ಜಗಳ ಜಾಸ್ತಿ ಆಗ್ತಿದ್ರಿಂದ ಆ ಸಿಚುವೇಶನ್ಸ್ಗಳಿಂದ ಇರಿಟೇಟ್ ಆಗಿದ್ದಿದೆ. ಸೊ ಇರಿಟೇಟೆಡ್ ಕಂಟೆಸ್ಟೆಂಟ್ಸ್ ಐ ಡೋಂಟ್ ವಾಂಟ್ ಟು ನೇಮ್. ಬಿಗ್ ಬಾಸ್ ನಲ್ಲಿ ಒಂದಷ್ಟು ಜೋಡಿಗಳಿದ್ರು, ಧರ್ಮ ಅನುಷ ಆಗಿರ್ಬೋದು, ಐಶ್ವರ್ಯ ಶಿಶಿರ್ ಆಗಿರ್ಬೋದು, ತ್ರಿವಿಕ್ರಮ್ ಮತ್ತೆ ಭವ್ಯ ಅವರಾಗಿರ್ಬೋದು. ಜೋಡಿಗಳ ಬಗ್ಗೆ ಗೌತಮಿ ಜಾಧವ್ ಅವರ ಮಾತೇನು ಅಂತ? ನನಗೆ ಅವರೆಲ್ಲ ಒಂದೊಳ್ಳೆ ಫ್ರೆಂಡ್ಸ್ ಆಗಿ ಕಾಣಿಸ್ತಾ ಇದ್ದಿದ್ದು. ಅಲ್ಲಿ ಯಾವುದೇ ಆ ಥರದ್ದು ಪ್ರೆಸೆಂಟೇಷನ್ ಇರಲಿಲ್ಲ. ಅವರಿಬ್ರು ಇವಾಗ ಶಿಶಿರ್ ಐಶ್ವರ್ಯ ಆದ್ರೂ ಅವರಿಬ್ರು ಒಟ್ಟಿಗೆ ಚೆನ್ನಾಗಿ ಮೋಟಿವೇಟ್ ಮಾಡ್ಕೋತಿದ್ರು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಿದ್ರು. ಧರ್ಮ ಅನುಷ ಅವರು ಅಷ್ಟೇ, ಆ ಥರ ಎಲ್ಲೂ ನನಗೆ ಅನಿಸಿಲ್ಲ ಅಥವಾ ನಾನು ಅಬ್ಸರ್ವ್ ಮಾಡಿಲ್ವೇನೋ. ಆ್ಯಂಡ್ ಇನ್ನೊಬ್ರು ಹೆಸರು ನೀವು ತ್ರಿವಿಕ್ರಮ್ ಮತ್ತೆ ಅದೊಂದು ಈಗ ಲಾಸ್ಟಲ್ಲಿ ಆಗಿರೋಂಥ ಸರ್ಪ್ರೈಸ್ ನನಗೆ, ಹೌದಾ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇವಾಗ ಇಲ್ಲ ಅಂತ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ, ನಾನೆಲ್ಲೂ ನೋಡಿಲ್ಲ. ಬಟ್ ಈಗ ಇದೊಂದು ವಿಷಯ ಹೊರಗೆ ಬಂದ್ಬಿಟ್ಟಿದೆ. ಸೊ ಕ್ಲಾರಿಟಿ ಇಲ್ಲ ಅನ್ನೋದಕ್ಕೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಒಂದು ಕಾರ್ಯಕ್ರಮದಲ್ಲೂ ಸಹ ಭವ್ಯ ಅವ್ರಿಗಾಗಿರ್ಬೋದು, ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು, ಕಿಚ್ಚ ಸರ್ ಎಲ್ಲಾನು ಸಹ ಕಿಚಾಯಿಸ್ತಿರ್ತಾರೆ. ಸೊ ಏನೇನಾಯ್ತು ಅಂತ. ಈಗ ಒಂದು ಆಡಿಯೋ ಸಹ ವೈರಲ್ ಆಗ್ತಿದೆ, ಪ್ಲಸ್ ಅದ್ರ ಜೊತೆಗೆ ಒಂದು ವಿಡಿಯೋ ಸಹ ವೈರಲ್ ಆಗ್ತಿದೆ. ಒಪ್ಕೊಂತೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಭವ್ಯ ಕೇಳಿದ್ದು, ಇನ್ ಕೇಸ್ ವಿನ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ಈ ಒಂದಷ್ಟು ವಿಚಾರಗಳೆಲ್ಲ ವೈರಲ್ ಆಗ್ತಿರೋದ್ರಿಂದ, ಸೊ ನೀವ್ ಅಲ್ಲಿ ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡೋದ್ರಿಂದ ಏನ್ ಅನ್ನಿಸ್ತು ಅಂತ? ಏನೋ ಎಲ್ಲ ಒಂದ್ ಕಡೆ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂತ ಮತ್ತೆ ಬಂದು ಇವಾಗ ಲವಲ್ ಬಿದ್ರ ಅಂತ. ಅದೇ ಈಗ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಂಗಲ್ಲಿ ಗೋಲ್ಡ್ ಸುರೇಶ್ ಅವರು ಹೇಳಿದಾಗ ಭವ್ಯ ಕೇಳ್ತೀನಿ ಏನಿದು ಅಂತ ಕೇಳ್ತೀನಿ, ಅವರು ಇಲ್ಲ ಹಂಗೇನಿಲ್ಲ ಅಂತಾರೆ. ಅವ್ರ ಕಡೆಯಿಂದ ಕ್ಲಾರಿಟಿ ಕೊಟ್ಟಿರೋದಿಲ್ಲ. ಸೊ ಅಲ್ಲಿರೋಷ್ಟು ಕಾಲ ನನ್ಗೆ ಯಾವತ್ತು ಹಾಗನ್ಸಿಲ್ಲ. ಸೊ ಹಂಗೇನಾದ್ರೂ ಇದ್ರೆ ಈಗ ಹೊರಗೆ ಬಂದ್ಮೇಲೆ ಗೊತ್ತಾದ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋದು ಸರಿ ಆಗುತ್ತೆ. ಸೊ ನನ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.